ಎಲ್ರಿಗೂ ನಮಸ್ಕಾರ. ಇಡೀ ಜಗತ್ತಿನಲ್ಲಿ 202ಕ್ಕಿಂತ ಜಾಸ್ತಿ ರಾಷ್ಟ್ರಗಳಿದ್ದಾವೆ. 202 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ದೇಶ ಒಂದು. ಭಾರತ ದೇಶದಲ್ಲಿ 427 ಭಾಷೆಗಳಿದ್ದಾವೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಭಾಷೆಗಳಿರುವ ದೇಶಗಳಲ್ಲಿ ನಮ್ಮ ದೇಶ 4ನೇ ಸ್ಥಾನದಲ್ಲಿದೆ. ಈ 427 ಭಾಷೆಗಳಿರಲು ನಮ್ಮ ಕನ್ನಡ ಒಂದು. ಕನ್ನಡದ ಹಿರಿಮೆ ಗರಿಮೆ ಏನಪ್ಪಾ ಅಂತಂದ್ರೆ, ಕನ್ನಡವು 5ನೇ ಶತಮಾನದಲ್ಲಿ ಕದಂಬರ ಟೈಮ್ನಲ್ಲಿ ಹುಟ್ಟಿ, ಕದಂಬರ ಸಮಯದಲ್ಲಿ ಹುಟ್ಟಿ, ಒಂದು 7 ಮತ್ತು 9ನೇ ಶತಮಾನದಲ್ಲಿ ಗಂಗಾ ಮತ್ತು ರಾಷ್ಟ್ರಕೂಟದಲ್ಲಿ ಬೆಳೆಯುತ್ತದೆ. ಇವತ್ತು ಕನ್ನಡ ಹೇಗೆ ತಾನು ಹುಟ್ಟಿಕೊಂಡು ಕನ್ನಡ ಹೇಗೆ ಬೆಳೆಯುತ್ತಂದ್ರೆ, ದಕ್ಷಿಣ ಮತ್ತು ಮಧ್ಯ ಭಾರತದ ಅತಿ ಗಣ್ಯರಲ್ಲಿ ಅತಿ ಗಣ್ಯ ಮತ್ತೆ ಅಂದ್ರೆ ಬಹಳ ದೊಡ್ಡ ದೊಡ್ಡ ಈ ಮನೆತನ ಆಡಳಿತಗಳಲ್ಲಿ ಸಭಿಕರ ಭಾಷೆಯಾಗಿ ನಮ್ಮ ಕನ್ನಡ ಇತ್ತು. ಅದು ಕದಂಬರಿರ್ಬಹುದು, ಹೊಯ್ಸಳರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ಚಾಲುಕ್ಯರಿರ್ಬೋದು, ಅದು ಅಲ್ಲದೆ ನಮ್ಮ ವಿಜಯನಗರದ ಸಾಮ್ರಾಜ್ಯ ಇರ್ಬೋದು, ಸಾಮ್ರಾಜ್ಯದ ಒಂದು ಸಭಿಕರ ಭಾಷೆಯಾಗಿ ನಮ್ಮ ಕನ್ನಡ ಇತ್ತು. ಕನ್ನಡ ಹೇಗೆ ಬೆಳೀತಾ ಬೆಳೀತಾ ಬಂತು, ಕನ್ನಡ ಅದನ್ನ ರೂಪವನ್ನ ತನ್ನ ಬೆಳೀತಾ ಕನ್ನಡದ ರೂಪವನ್ನ ಬದಲಾಯಿಸ್ಕೊತ ಬಂತು. ಮೊಟ್ಟ ಮೊದಲಿಗೆ ಹಳೆಗನ್ನಡ, ನಂತರ ನಡುಗನ್ನಡ, ಇವಾಗ ನಾವು ಮಾತನಾಡುತ್ತಿರೋದು ಹೊಸಗನ್ನಡ. ಹೊಸಗನ್ನಡದ ವೈಶಲ್ಯತೆ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ನಾನು ಈಗಾಗಲೇ ಹೇಳುತ್ತೆ 427 ಭಾಷೆಗಳಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ಒಂದು ಮೂಲ ಇರಬೇಕು. 1500 ವರ್ಷಗಳಿಂದ 2000 ವರ್ಷಗಳ ಇತಿಹಾಸ ಇರಬೇಕು ಅಂತ ಒಂದು ನಮ್ಮ ದೇಶದಲ್ಲಿ ಕೇವಲ 6 427 ಭಾಷೆಗಳಲ್ಲಿ ಕೇವಲ 6 ಕ್ಲಾಸಿಕಲ್ ಲ್ಯಾಂಗ್ವೇಜ್ ಕ್ಲಾಸಿಕಲ್ ಭಾಷೆಗಳಿವೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ಒಂದು ಅಂತ ನನಗೆ ಹೇಳಲು ಬಹಳ ಹೆಮ್ಮೆ ಅನಿಸುತ್ತೆ. ಇದು ನಮ್ಮ ಭಾರತ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ 22 ಭಾಷೆಗಳಿಗೆ ಏರ್ಪಡಿಸಲು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಆ ಮಾನ್ಯತೆಯಲ್ಲೂ ಕೂಡ ನಮ್ಮ ಕನ್ನಡ ಭಾಷೆ ಒಂದು. ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಭಾರತ ಸರ್ಕಾರದಿಂದ ಎಲ್ಲ ಭಾಷೆಗಳಿಗೆ ಕೊಡುವಂತಹ ಜ್ಞಾನಪೀಠ ಪ್ರಶಸ್ತಿ. ನಮ್ಮ ಕರ್ನಾಟಕದ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದಾವೆ. ಈ 8 ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಸಣ್ಣ ಮಾತಲ್ಲ. ಇಡೀ ದ್ರಾವಿಡ ಭಾಷೆ ಅಂದ್ರೆ ತೆಲುಗು, ತಮಿಳು, ಕರ್ನಾಟಕದ ಕನ್ನಡವನ್ನು ಸೇರಿ ದ್ರಾವಿಡಿಯನ್ ಭಾಷೆ ಅಂತಾರೆ. ಈ ದ್ರಾವಿಡಿಯನ್ ಭಾಷೆ ನಮ್ಮ ದೇಶದ 20% ಜನ ಮಾತಾಡ್ತಾರೆ. ಈ ದ್ರಾವಿಡ ಭಾಷೆಗಳಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾಷೆ ನಮ್ಮ ಕನ್ನಡ ಭಾಷೆ. 8 ಜ್ಞಾನಪೀಠ ಪ್ರಶಸ್ತಿ ಇಡೀ ದೇಶದಲ್ಲಿ ಪರಿಗಣಿಸಿದರೆ ಹಿಂದಿಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದು ನಮ್ಮ ಕನ್ನಡ ಭಾಷೆ. ಇವತ್ತು ಕನ್ನಡ ಕೇವಲ ಕನ್ನಡಿಗರು ಕನ್ನಡತಿಯರು ಮಾತನಾಡುವ ಭಾಷೆ ಉಳಿದಿಲ್ಲ. ಕೇವಲ ಕರ್ನಾಟಕ ಸರ್ಕಾರದ ಆಡಳಿತದ ಭಾಷೆ ಉಳಿದಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಅಷ್ಟೇ ಅಲ್ಲದೆ ಇತರೆ ರಾಜ್ಯಗಳಾದ ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲೂ ಕೂಡ ಅಷ್ಟೇ ಏಕೆ ಜಗತ್ತಿನಾದ್ಯಂತ ಇರುವ ನಮ್ಮ ಕನ್ನಡಿಗರು ಸಿಕ್ಕರೆ ಕನ್ನಡದಲ್ಲಿ ಮಾತನಾಡುತ್ತಾರೆ. ಇದು ನಮ್ಮ ಕನ್ನಡದ ಹೆಮ್ಮೆ. ಸೊ ಈ ಒಂದು ನಮ್ಮ 28ನೇ ಅಕ್ಟೋಬರ್ದಂದು ನಮ್ಮ ಕರ್ನಾಟಕ ಸರ್ಕಾರವು ಏನೋ ಒಂದು ಸುತ್ತಲೆಯನ್ನು ಹೊರಡಿಸಿದೆ. ಈ 3 ಹಾಡುಗಳನ್ನು ಹಾಡಿ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು. ಅಷ್ಟೇ ಅಲ್ಲದೆ ಕನ್ನಡವನ್ನು ಇತರರಿಗೂ ಪರಿಚಯ ಮಾಡಿಸಬೇಕು, ಇತರರಿಗೂ ಕನ್ನಡವನ್ನು ಕಲಿಸಬೇಕು ಅಂತ ಏನು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ಒಂದು ಬಹಳ ಸ್ವಾಗತಾರ್ಹ ನಿರ್ಧಾರ. ಇದು ಒಂದು ಬಹಳ ಒಳ್ಳೆಯ ನಿರ್ಧಾರ. ಈ ಮೂಲಕ ನಾನು ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಲುಪುತ್ತೇನೆ. ಇಂಥ ಒಂದು ಕಾರ್ಯಕ್ರಮಗಳು ಕನ್ನಡವನ್ನು ಉಳಿಸಲು, ಕನ್ನಡವನ್ನು ಬೆಳೆಸಲು, ಕನ್ನಡವನ್ನು ಇನ್ನೊಬ್ಬರಿಗೆ ಪರಿಚಯಲು ಬಹಳ ಅನುಕೂಲವಾಗ್ತವೆ. ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ತನ್ನದೇ ಆದ ಭವಿಷ್ಯವಿದೆ. ಆ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿ ನಾವು ಬಹಳ ಹೆಮ್ಮೆ ಪಡುವಂಥದ್ದು. ನಮ್ಮ ನಾಡಿಗೆ, ನಮ್ಮ ಭಾಷೆಗೆ, ನಮ್ಮ ಪರಂಪರೆಗೆ ಅದರೇ ಆದ ವೈಭವವಿದೆ. ಇಲ್ಲಿ ಹುಟ್ಟಿದ್ದಕ್ಕೂ ನಾವು ಸಾರ್ಥಕ, ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಕನ್ನಡಾಂಬೆಗೆ ಜಯವಾಗಲಿ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.